ನಮಸ್ಕಾರ ವೀಕ್ಷಕರೇ. ರಾಬು ಲೈನ್ಸ್ ರಾಜೇಂದ್ರ ಬುರುಡಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ಅಪರಿಚಿತ ಅಲಂಕಾರಗಳನ್ನು ಪರಿಚಯ ಮಾಡ್ತಕ್ಕಂಥ ವಿಡಿಯೋ ಸರಣಿ ಕಾರ್ಯಕ್ರಮ ಕಂಡು ಕಾಣದಂಥ ಚೆಲುವು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಈ ಸರಣಿಯಲ್ಲಿ ಕೆಲವು ಅಪರಿಚಿತ ಅಲಂಕಾರಗಳನ್ನು ತಾವು ಪರಿಚಯ ಮಾಡಿಕೊಂಡಿದ್ದೀರಿ. ಇವತ್ತು ಕೂಡ ಒಂದು ಅಪರಿಚಿತ ಅಲಂಕಾರವನ್ನು ಪರಿಚಯ ಮಾಡಲಿಕ್ಕೆ ಅಂಥೇಳಿ ನಿಮ್ಮ ಜೊತೆಗೆ ನಾನಿದ್ದೇನೆ. ದಯವಿಟ್ಟು ಯಾರ್ಯಾರು ಹೊಸದಾಗಿ ಈ ಚಾನಲ್ಗೆ ಪ್ರವೇಶ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ಇವತ್ತಿನ ಈ ಪಾಠವನ್ನು ಶುರು ಮಾಡ್ತಾ ಇದ್ದೇನೆ. ಬನ್ನಿ, ಇವತ್ತಿನ ಹೊಸ ಅಲಂಕಾರ ಯಾವುದು ಅಂಥೇಳಿ ನೋಡೋಣ. ಇವತ್ತು ನಾನು ಪರಿಚಯ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಅಲಂಕಾರ ಅದು 4ನೆಯದು, ವಿಭಾವನಾ ಅಲಂಕಾರ. ಹೆಸರನ್ನು ಬಹಳ ಚೆನ್ನಾಗಿ ಕೇಳಿರಲಿಕ್ಕಿಲ್ಲ. ಈ ವಿಭಾವನಾ ಅಲಂಕಾರ ಹೇಗಿರ್ತದೆ, ಅದರ ಲಕ್ಷಣಗಳೇನು, ಅದನ್ನು ಕವಿಗಳು ಹೇಗೆಲ್ಲ ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಇವತ್ತಿನ ಪಾಠದ ನನ್ನ ಉದ್ದೇಶ. ಬನ್ನಿ, ವಿಭಾವನಾ ಅಲಂಕಾರ ಹೇಗಿರುತ್ತೆ, ಅದರ ಲಕ್ಷಣಗಳೇನು ಅಂಥೇಳಿ ತಿಳ್ಕೊಳ್ಳೋಣ. ಲಕ್ಷಣ, ಇದೂ ಕೂಡ ಕಾರ್ಯಕಾರಣ ಸಂಬಂಧಕ್ಕೆ ಸಂಬಂಧಿಸಿದ ಅಲಂಕಾರ. ಇದೂ ಕೂಡ ಅಂತ ಯಾಕೆ ಬರೆದಿದ್ದೀನಿ ಅಂದರೆ, ಇದರ ಹಿಂದಿನ ಅಲಂಕಾರವನ್ನು ಕೂಡ ನಾನು ಕಾರ್ಯಕಾರಣ ಸಂಬಂಧಕ್ಕೆ ಸಂಬಂಧಿಸಿದ ಅಲಂಕಾರವನ್ನೇ ಹೇಳಿದ್ದೆ ನಾನು, ವಿಶೇಷೋಕ್ತಿ ಅಲಂಕಾರ. ಇದು ಕೂಡ ಕಾರ್ಯಕಾರಣ ಸಂಬಂಧಕ್ಕೆ ಸಂಬಂಧಿಸಿದ ಅಲಂಕಾರ. ಕಾರಣಗಳು ಸರಿಯಾಗಿ ಇಲ್ಲದೇ ಇದ್ದರೂ ಕಾರ್ಯ ಸಂಭವಿಸಿ ಬಿಡುವಂತೆ ಮಾತಿನ ಚಮತ್ಕಾರವಾದರೆ ಅದನ್ನು ವಿಭಾವನಾ ಅಲಂಕಾರ ಎನ್ನುವರು. ಸೂಕ್ಷ್ಮವಾಗಿ ನೋಡಿ, ಹಿಂದಿನ ಅಲಂಕಾರವನ್ನು ನೋಡಿದವರಿಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದು ಇಲ್ಲಿ ಕಾರಣಗಳು ಸರಿಯಾಗಿ ಇಲ್ಲದೇ ಇದ್ದರೂ ಕಾರ್ಯ ಸಂಭವಿಸಿ ಬಿಡುವಂತೆ ಮಾತಿನ ಚಮತ್ಕಾರವಾದರೆ ಅದನ್ನು ವಿಭಾವನಾ ಅಲಂಕಾರ ಎನ್ನಲಾಗುತ್ತದೆ. ಇಲ್ಲಿ ವಿಶೇಷವಾಗಿ ನೀವು ಗಮನಿಸಬೇಕಾಗಿದ್ದೇನು ಅಂದರೆ, ಇದರ ಹಿಂದಿನ ಅಲಂಕಾರ ಏನಿರ್ತಲ್ಲ, ವಿಶೇಷೋಕ್ತಿ ಅಲಂಕಾರ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನೋಡಿಕೊಂಡೇ ಹೋಲಿಸಿಯೇ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಗಮನಿಸಿ, ಇದು ವಿಶೇಷೋಕ್ತಿ ಅಲಂಕಾರಕ್ಕೆ ವಿರುದ್ಧವಾದದ್ದು. ಅಲ್ಲಿ ಕಾರಣಗಳಿದ್ದು ಕಾರ್ಯ ಸಂಭವಿಸುವುದಿಲ್ಲ, ಇಲ್ಲಿ ಕಾರಣಗಳಿಲ್ಲದೇ ಕಾರ್ಯ ಸಂಭವಿಸಿ ಬಿಡುತ್ತದೆ. ಗೊತ್ತಾಯ್ತಲ್ಲ? ಅಲ್ಲಿ ಕೆಲವು ಉದಾಹರಣೆಗಳನ್ನು ನೋಡಿದೆ. ರೈತ ಬಹಳ ಕಷ್ಟಪಟ್ಟರೂ ಕೂಡ ಅವನಿಗೆ ಬೆಳೆ ಸಿಗೋದಿಲ್ಲ. ಇಲ್ಲಿ ಆದರೆ ಏನಾಗ್ತದೆ, ಏನೂ ಕಷ್ಟಪಡ್ಲಂಗೆ ಅವನಿಗೆ ಒಳ್ಳೆ ಬೆಳೆ ಸಿಕ್ಬಿಡ್ತದೆ. ಪರೀಕ್ಷೆ ಬರೀದಂಗೆ ಒಳ್ಳೆ ರಿಸಲ್ಟ್ ಬರ್ತದೆ. ಕಷ್ಟಪಟ್ಟು ಓದ್ಲಂಗೆ ಒಳ್ಳೆ ರಿಸಲ್ಟ್ ಬಂದುಬಿಡ್ತದೆ. ಆ ರೀತಿಯ ಮಾತಿನ ಚಮತ್ಕಾರ ಇದ್ದರೆ ಅದನ್ನು ನಾವು ವಿಭಾವನಾ ಅಲಂಕಾರ ಅಂತ ಹೇಳಿ ಕರಿತೇವೆ. ಅಂದರೆ ಕಾರಣಗಳು, ಸರಿಯಾದ ಕಾರಣಗಳು ಇಲ್ಲದೆ ಕಾರ್ಯ ಸಂಭವಿಸಿಬಿಡ್ತದೆ. ಇಲ್ಲೊಂದು ತಮಾಷೆಗೆ ಒಂದು ಕೊಟ್ಟಿದೆ ನೋಡಿ, ಅರ್ಜಿ ಹಾಕಿದರೂ ಕೆಲಸ ಸಿಗೋದಿಲ್ಲ. ಎಲ್ಲಿ? ವಿಶೇಷೋಕ್ತಿಯಲ್ಲಿ. ಇಲ್ಲಿ ಅರ್ಜಿ ಹಾಕದೇ ಇದ್ದರೂ ಕೆಲಸ ಸಿಗುತ್ತೆ. ಆ ರೀತಿಯ ಒಂದು ಮಾತಿನ ಚಮತ್ಕಾರ ಇಲ್ಲಿರ್ತದೆ. ಬನ್ನಿ, ಕೆಲವೊಂದು ಉದಾಹರಣೆಗಳನ್ನು ನೋಡಿದರೆ ಇದು ಭಾಳ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗ್ತದೆ. ಉದಾಹರಣೆ 1, ಗೋಪಾಲಕೃಷ್ಣ ಅಡಿಗರ ಪದ್ಯನೇ ಇದು ಕೂಡ. ಮುಗುದೆಯುಗಳು ಅಂತ ನಡೆದು ಬಂದ ದಾರಿಯಲ್ಲಿದೆ. ಬಹಳ ಒಂದು ಪ್ರೇಮದ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಕವಿತೆ ಇದು. ತುಟಿಗೆ ತುಟಿ ಸೋಂಕಿಸದೆಯೇ, ಎದೆಗೆ ಎದೆ ತಾಗಿಸದೆಯೇ, ಕಣ್ಣಿಗೆ ಕಣ್ಣು ಕೂಡಿಸದೆಯೇ, ಎದೆಯನ್ನೆಲ್ಲ ಗೆದ್ದಳು, ಮನವನ್ನೆಲ್ಲ ಕದ್ದಳು. ಒಂದು ಪ್ರೇಮದ ಗೀತೆ. ತುಟಿಗೆ ತುಟಿ ಸೋಂಕಿಸದೆ, ಎದೆಗೆ ಎದೆ ತಾಗಿಸದೆಯೇ, ಕಣ್ಣಿಗೆ ಕಣ್ಣು ಕೂಡಿಸದೆಯೇ, ಎದೆಯನ್ನೆಲ್ಲ ಗೆದ್ದಳು, ಮನವನ್ನೆಲ್ಲ ಕದ್ದಳು. ಗೊತ್ತಾಗ್ತದೆ ಇಲ್ಲಿ ಕಾರ್ಯ ಯಾವುದು, ಕಾರಣ ಯಾವುದು. ಎದೆಯನ್ನು ಗೆಲ್ಲುವುದು, ಮನವನ್ನು ಕದಿಯುವುದು, ಇವೆರಡು ಕಾರ್ಯಗಳು. ಇವು ಯಾವಾಗ ಆಗಬೇಕಾಯಿತು? ತುಟಿಗೆ ತುಟಿ ಸೋಂಕಿಸಿ, ಎದೆಗೆ ಎದೆ ತಾಗಿಸಿ, ಕಣ್ಣು ಕಣ್ಣು ಕೂಡಿಸಿ, ಇವೆಲ್ಲ ಕಾರಣಗಳು ಆದಮೇಲೆ ಆಗಬೇಕಾಗಿತ್ತು. ಆದರೆ ಅವು ಯಾವ ಆಗಲೇ ಇಲ್ಲ. ತುಟಿಗೆ ತುಟಿ ಸೋಂಕಿಸಲೇ ಇಲ್ಲ, ಮುತ್ತು ಕೊಡಲೇ ಇಲ್ಲ, ಎದೆಗೆ ಎದೆ ಆಲಿಂಗನ ತಬ್ಬಿಕೊಳ್ಳೇ ಇಲ್ಲ, ಕಣ್ಣಿಗೆ ಕಣ್ಣು ಕೂಡಿಸಲೇ ಇಲ್ಲ. ಹಾಗಿದ್ದೂ ಕೂಡ, ಈ ಎಲ್ಲ ಕಾರಣಗಳು ನಡೆದೇ ಇದ್ದರೂ ಕೂಡ ಅವಳು ಎದೆಯನ್ನೆಲ್ಲ ಗೆದ್ದಳು, ಮನವನ್ನೆಲ್ಲ ಕದ್ದಳು. ಕಾರಣಗಳು ನಡೆಯದೇ ಕಾರ್ಯ ನಡೆದಿದೆ. ನೋಡಿ, ಅದನ್ನು ಸಮನ್ವಯವನ್ನು ಮಾಡಿದ್ದೇನೆ. ಇಲ್ಲಿ ತುಟಿಗೆ ತುಟಿಗೆ ಸೋಂಕಿಸುವುದು, ಎದೆಗೆ ಎದೆ ತಾಗಿಸುವುದು, ಕಣ್ಣಿಗೆ ಕಣ್ಣು ಕೂಡಿಸುವುದು, ಇವೆಲ್ಲ ಕಾರಣಗಳು. ಇವುಗಳು ಆದ ಮೇಲೆ ಇವುಗಳ ಕಾರಣದಿಂದ ಎದೆಯನ್ನು ಗೆಲ್ಲುವುದು, ಮನವನ್ನು ಕದಿಯುವುದು, ಕನಸಿನಲ್ಲಿ ಸಿಗುವುದು, ಇವೆಲ್ಲ ಪರಿಣಾಮಗಳು
ಅಂದರೆ ಕಾರ್ಯಗಳು ಆಗಬೇಕಾಯಿತು. ಆದರೆ ಆ ಕಾರಣಗಳು ಆಗದೆಯೇ ಕಾರ್ಯ ಸಿದ್ಧಿಸಿಬಿಟ್ಟಿದೆ. ಹಾಗಾಗಿ ಇದು ವಿಭಾವನಾ ಅಲಂಕಾರ. ಸೊ ವಿಭಾವನಾ ಅಲಂಕಾರಕ್ಕೂ ವಿಶೇಷೋಕ್ತಿಗೆ ಏನು ಸ್ಪಷ್ಟವಾಗಿ, ವಿಶೇಷೋಕ್ತಿಯಲ್ಲಿ ಕಾರಣ ಇದ್ದು ಕಾರ್ಯ ನಡೆಯೋದಿಲ್ಲ, ಇಲ್ಲಿ ಕಾರಣ ಇಲ್ಲದೇ ಕಾರ್ಯ ನಡೆದು ಬಿಡ್ತದೆ. ಇದು ಇಲ್ಲಿಯ ವಿಶೇಷತೆ. ಇನ್ನೊಂದು ಉದಾಹರಣೆ ನೋಡಿ. ಕೈ ಮುಗಿದು ಬೇಡಲಿಲ್ಲ, ಕಾಲ ಹಿಡಿದು ಕೇಳಲಿಲ್ಲ, ಇರುವ ಕಷ್ಟ ಕಾಣುವಂತೆ ಮುಖವ ಕೂಡ ಹಿಂಡಲಿಲ್ಲ. ಅವಳು ಹೇಗೆ ತಿಳಿದಳು, ನನ್ನೊಳಗನು ಅರಿತಳು, ತಾನೇ ಬಂದು ಮುಂದೆ ನಿಂದು ಎಲ್ಲ ಕೊಟ್ಟು ಪರೆದಳು. ಅವಳು ಮಹಾಮಹಿಮಳು, ನಿತ್ಯ ನನಗೆ ಪೂಜ್ಯಳು. ಇನ್ನೊಂದು ಸರಿ ನೋಡಿ. ಕೈ ಮುಗಿದು ಬೇಡಲಿಲ್ಲ, ಕಾಲ ಹಿಡಿದು ಕೇಳಲಿಲ್ಲ, ಇರುವ ಕಷ್ಟ ಕಾಣುವಂತೆ ಮುಖವ ಕೂಡ ಹಿಂಡಲಿಲ್ಲ. ಅವಳು ಹೇಗೆ ತಿಳಿದಳು, ನನ್ನೊಳಗನು ಅರಿತಳು, ತಾನೇ ಬಂದು ಮುಂದೆ ನಿಂತು ಎಲ್ಲ ಕೊಟ್ಟು ಪರೆದಳು. ಅವಳು ಮಹಾಮಹಿಮಳು, ನಿತ್ಯ ನನಗೆ ಪೂಜ್ಯಳು. ಇಲ್ಲಿ ಕಾರ್ಯ ಯಾವುದು, ಕಾರಣ ಯಾವುದು ನೋಡೋಣ. ಅವಳು ತಾನೇ ಬಂದು ಮುಂದೆ ನಿಂತು ಎಲ್ಲ ಕೊಟ್ಟು ಪೊರೆದಳು, ಸಲಹಿದಳು. ಅಂದರೆ ಅವನನ್ನು ಅರ್ಥ ಮಾಡಿಕೊಳ್ಳೋದು, ಅವನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವನಿಗೆ ಸಹಾಯ ಮಾಡಿ ಸಲಹುವುದು, ಇವು ಕಾರ್ಯಗಳು. ಈ ಕಾರ್ಯಗಳು ನಡಿಬೇಕಾದರೆ ಅಲ್ಲಿ ಕಾರಣಗಳಾಗಿ ಕೈ ಮುಗಿದು ಬೇಡೋದು, ಕಾಲು ಹಿಡಿದು ಕೇಳೋದು, ಕಷ್ಟಗಳು ಗೊತ್ತಾಗುವಂತೆ ಮುಖ ಹಿಂಡಿಕೊಂಡು ಅವರಿಗೆ ಮುಖವನ್ನು ತೋರಿಸೋದು, ಇವ್ಯಾವೂ ನಡೀಲಿಲ್ಲ. ಇವನೇನು ಮಾಡಲೇ ಇಲ್ಲ. ಇವನೇನು ಮಾಡದೇ ಇದ್ದರೂ ಅವಳು ಹೇಗೆ ಅರ್ಥ ಮಾಡ್ಕೊಂಡ್ಲ, ಇವಳು ನನಗೆ ಸಹಾಯ ಮಾಡಿದ್ಲು, ಅವಳು ಮಹಾಮಹಿಮಳು, ನನಗೆ ಪೂಜ್ಯಳು ಅಂತಕ್ಕಂಥ ಒಂದು ಧನ್ಯತೆಯ ಭಾವ, ಒಂದು ಗೌರವದ ಭಾವ ಆ ಮಹಿಳೆಯ ಬಗ್ಗೆ ಇಲ್ಲಿ ಹೇಳ್ತಕ್ಕಂಥ ವ್ಯಕ್ತಿಗಿದೆ. ಆ ಸಮನ್ವಯವನ್ನು ಈ ರೀತಿ ಮಾಡಬೇಕಾಗ್ತದೆ. ಇಲ್ಲಿ ಕೈ ಮುಗಿದು ಬೇಡುವ, ಕಾಲು ಹಿಡಿದು ಕೇಳುವ, ಮುಖವನ್ನು ಹಿಂಡಿ ಕಷ್ಟವನ್ನು ತೋರ್ಪಡಿಸುವ ಯಾವ ಕಾರಣಗಳು ನಡೆಯಲಿಲ್ಲ. ಇವುಗಳು ಆಗದಿದ್ದರೂ ಅವಳು ತಾನೇ ಬಂದು ಮುಂದೆ ನಿಂತು ಸಹಾಯ ಮಾಡುವ ಕಾರ್ಯ ಸಂಭವಿಸಿದೆ. ಅಂದರೆ ಕಾರಣಗಳಿಲ್ಲದೆ ಕಾರ್ಯ ಸಂಭವಿಸಿದೆ. ಹಾಗಾಗಿ ಇದು ವಿಭಾವನಾ ಅಲಂಕಾರ. ಈ ಎರಡು ಉದಾಹರಣೆಗಳ ಮೂಲಕ ವಿಭಾವನಾ ಅಲಂಕಾರದ ಲಕ್ಷಣ ಮತ್ತು ಉದಾಹರಣೆಯ ಮೂಲಕ ತಮಗೆ ವಿಭಾವನಾ ಅಲಂಕಾರ ಅಂದರೆ ಏನು, ಅದು ಹೇಗಿರುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಯಿತು ಅಂತ ಅಂದ್ಕೊಂಡಿದ್ದೇನೆ. ನಾನು ಮೊದಲು ಇನ್ನೊಂದು ಸಾರಿ ನಿಮಗೆ ಸ್ಪಷ್ಟಪಡಿಸಬೇಕು. ವಿಭಾವನಾ ಅಲಂಕಾರಕ್ಕೂ ಮತ್ತು ವಿಶೇಷೋಕ್ತಿಗೂ ಬಹಳ ಸಂಬಂಧ ಇದೆ. ಎಂಥ ಸಂಬಂಧ ಅಂದರೆ ವಿರುದ್ಧ ಸಂಬಂಧ ಇದೆ. ಸೊ ಈ ಚಿತ್ರವನ್ನು ನೋಡಿ, ಇನ್ನೂ ಸ್ಪಷ್ಟವಾಗ್ತದೆ. ಇದು ಮೊದಲನೇ ಚಿತ್ರ ಇದೆಯಲ್ಲ, ಬಹಳ ಒಂಥರ ಅವನು ಡಿಸಪಾಯಿಂಟೆಡ್ ಆಗಿ ಬಹಳ ದುಃಖದಲ್ಲಿ ಕೂತಿದ್ದಾನಲ್ಲ, ಅದು ವಿಶೇಷೋಕ್ತಿ ಅಲಂಕಾರ. ಕಷ್ಟಪಟ್ಟರೂ ಪ್ರತಿಫಲ ಸಿಗಲಿಲ್ಲ. ಅಲ್ಲಿ ನೋಡಿ ಕೆಳಗಡೆ ಇದೆ, ಹಾರ್ಡ್ ವರ್ಕ್, ಸಕ್ರಿಫೈಸಸ್, ಲೇಟ್ ನೈಟ್ಸ್ ಅರ್ಧರಾತ್ರಿವರೆಗೂ ಓದಿದ್ದಾನೆ. ನೋ ಸೋಷಿಯಲ್ ಲೈಫ್, ಗೆಳೆಯರೊಂದಿಗೆ ಬೆಳೆಯೋದು, ಹರಟೆ ಹೊಡೆಯೋದು ಏನೂ ಮಾಡಲಿಲ್ಲ. ಗಿವ್ ಮೈ ಬೆಸ್ಟ್ ಅಂದರೆ ಅವನು ತನಗೆ ಎಷ್ಟು ಸಾಧ್ಯವೋ ಅಷ್ಟು ಕಷ್ಟಪಟ್ಟಿದ್ದಾನೆ, ತ್ಯಾಗ ಮಾಡಿದ್ದಾನೆ, ಸಾಮಾಜಿಕ ಜೀವನವನ್ನು ತ್ಯಾಗ ಮಾಡಿದ್ದಾನೆ. ಇವೆಲ್ಲವೂ ಕಾರಣಗಳು. ಇವೆಲ್ಲ ಮಾಡಿದರೂ ಕೂಡ ಸ್ಟಿಲ್ ಫೇಲ್ಡ್. ಆದಾಗ್ಯೂ ಕೂಡ ಅವನು ಪಾಸ್ ಆಗಲಿಕ್ಕೆ ಆಗಿಲ್ಲ. ಕಾರಣಗಳೆಲ್ಲ ಇದ್ದು ಕೂಡ ಅವನಿಗೆ ಪ್ರತಿಫಲ ಸಿಗಲಿಲ್ಲ. ಕಷ್ಟಪಟ್ಟರೂ ಪ್ರತಿಫಲ ಸಿಗಲಿಲ್ಲ. ಇದಕ್ಕೆ ವಿರುದ್ಧವಾಗಿ ಈ ಕಡೆ ನೋಡಿ, ಭಾಳ ಸಂತೋಷವಾಗಿದ್ದಾಳೆ ಹುಡುಗಿ. ಕಷ್ಟಪಡದೆ ಪ್ರತಿಫಲ ಸಿಕ್ಕಿದೆ ಹುಡುಗಿ. ನೋಡಿ ಇಲ್ಲಿ ಕೆಳಗಡೆ ನೋಡಿ, ರೆಡ್ನಲ್ಲಿ ಮಾರ್ಕ್ ಮಾಡಿದನಲ್ಲ, ಡಿಡಂಟ್ ಸ್ಟಡಿ, ಡಿಡಂಟ್ ಟ್ರೈ, ಓದಲೇ ಇಲ್ಲ, ಪ್ರಯತ್ನನೇ ಮಾಡಲಿಲ್ಲ. ಮೇಲೆ ರೆಡ್ ಮಾರ್ಕ್ನಾಗಿದೆ ಅಲ್ಲಿ ನೋಡಿ, ನೋ ಸ್ಟ್ರೆಸ್, ನೋ ಪ್ಲ್ಯಾನ್, ಜಸ್ಟ್ ಲೈಫ್. ಆರಾಮಾಗಿ ಲೀಲಾಜಾಲವಾಗಿ ಹರಟೆ ಹೊಡ್ಕೊಂಡು ಜೀವನ ಕಳೆದಿದ್ದಾಳೆ. ಆದರೂ ಕೂಡ ಏನಾಗಿದೆ ರಿಸಲ್ಟ್ಸ್, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್. ರಿಸಲ್ಟ್, ಕಷ್ಟಪಡದೆ ಪ್ರತಿಫಲ ಸಿಕ್ಕಿದೆ. ಅಂದರೆ ಮೊದಲನೇದಲ್ಲಿ ಕಷ್ಟಪಟ್ಟರೂ ಪ್ರತಿಫಲ ಸಿಗಲಿಲ್ಲ, ಎರಡನೇದಲ್ಲಿ ಕಷ್ಟಪಡದೇ ಪ್ರತಿಫಲ ಸಿಕ್ಕಿದೆ. ಇವು ಎರಡು ಪರಸ್ಪರ ವಿರುದ್ಧ ಅರ್ಥವನ್ನು ಧ್ವನಿಸ್ತಕ್ಕಂಥ ಅಲಂಕಾರಗಳು. ಹಾಗಾಗಿ ವಿಭಾವನಾ ಅಲಂಕಾರ ಅಂದರೆ ಏನು ಅಂತಕ್ಕಂಥದ್ದನ್ನು ಈ ಉದಾಹರಣೆಗಳು ಮತ್ತು ವಿಶ್ಲೇಷಣೆಯ ಮೂಲಕ ತಮ್ಮೆಲ್ಲರಿಗೂ ಕೂಡ ಅರ್ಥವಾಗಿದೆ ಅಂಥೇಳಿ ಅಂದ್ಕೊಳ್ತೇನೆ. ಇಲ್ಲಿಗೆ ಈ ವಿಭಾವನಾ ಅಲಂಕಾರದ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಲವ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರು ಹೊಸದಾಗಿ ಈ ಚಾನಲ್ಗೆ ಬಂದಿದ್ದೀರಿ ಎಲ್ಲರೂ ಕೂಡ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಇದುವರೆಗೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಈ ಕಂಡು ಕಾಣದಂಥ ಕೆಲವು ವಿಡಿಯೋ ಸರಣಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಹೊಸ ಅಲಂಕಾರದೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ.